ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಅಟ್ಯಾಕ್ ಮಾಡಿದೆ. ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯಗಳಲ್ಲಿ ವಾಯು ದಾಳಿ ಮಾಡಿದ್ದೀವಿ ಅಂತ ತಾಲಿಬಾನ್ ಹೇಳಿದೆ. ಈ ಪ್ರದೇಶದಲ್ಲಿ ಐಎಸ್ ಉಗ್ರರು ಅಡಗಿ ಕುತ್ಕೊಂಡಿದ್ರು. ಅಫ್ಘಾನ್ ಮೇಲೆ ದಾಳಿ ಮಾಡೋಕೆ ಅವರು ಪ್ಲಾನ್ ಮಾಡ್ತಾ ಇದ್ರು ಪಾಕಿಸ್ತಾನದಿಂದ. ಹೀಗಾಗಿ ಪ್ರಿಸಿಷನ್ ಸ್ಟ್ರೈಕ್ಸ್ ಮಾಡಿದೀವಿ ಅಂತ ತಾಲಿಬಾನ್ ಸರ್ಕಾರ ಹೇಳಿದೆ. ಈ ದಾಳಿಯಿಂದ ಐಎಸ್ ಉಗ್ರರಿಗೆ ದೊಡ್ಡ ಲಾಸ್ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಸಾಮಾನ್ಯ ನಾಗರಿಕರನ್ನು ನಾವು ಟಾರ್ಗೆಟ್ ಮಾಡಿಲ್ಲ, ಪ್ರಾಣಾಪಾಯ ಮಾಡಿಲ್ಲ ಅಂತಲೂ ತಾಲಿಬಾನಿಗಳು ಹೇಳಿದ್ದಾರೆ. ಇತ್ತ ಪಾಕಿಸ್ತಾನ ಸೇನೆ ಕೂಡ ಅಫ್ಘಾನ್ ಹೊಡೆದಿರೋದನ್ನ ಕನ್ಫರ್ಮ್ ಮಾಡಿದೆ. ಅಫ್ಘಾನಿಸ್ತಾನ 4 ಡ್ರೋನ್ಗಳನ್ನ ಹಾರಿಸಿತ್ತು, ಆದ್ರೆ ನಾವು ಅದನ್ನು ನಾಶ ಮಾಡಿದೀವಿ, ಹೊಡೆದು ಹಾಕಿದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಮತ್ತೆ ಕೆಣಕಬೇಡಿ, ಹುಷಾರ್, ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೆದರಿಸುವ ಪ್ರಯತ್ನ ಮಾಡಿದೆ. ಕಳೆದ ವಾರ ಕರಾಚಿ ಒಳಗಡೆ ಉಗ್ರ ದಾಳಿ ಆದ್ಮೇಲೆ ಪಾಕಿಸ್ತಾನ ಅಫ್ಘಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಅಫ್ಘಾನಿಸ್ತಾನದಲ್ಲಿ ನಮಗೆ ಬೇಕಾದ ಉಗ್ರಗಾಮಿಗಳಿದ್ದಾರೆ, ಅದಕ್ಕೆ ಹೊಡೆದಿದ್ದೀವಿ ಅಂತ ಪಾಕ್ ಹೇಳಿತ್ತು. ಅದಕ್ಕೀಗ ತಾಲಿಬಾನ್ ಅವರು ನಿಮ್ಮ ದೇಶದಲ್ಲೂ ಪಾಕಿಸ್ತಾನದಲ್ಲೂ ನಮಗೆ ಬೇಕಾದ ಉಗ್ರಗಾಮಿಗಳಿದ್ದಾರೆ, ನಾವು ವಾಯುದಾಳಿ ಮಾಡ್ತೀವಿ ಅಂತ ಡ್ರೋನ್ ಹಾರಿಸಿದ್ದಾರೆ. ಇತ್ತ ಪಾಕ್ ಆಕ್ರಮಿತ ಕಾಶ್ಮೀರದ ಬಂಡಾಯ ಹೊಸ ಹಂತಕ್ಕೆ ತಲುಪ್ತಾ ಇದೆ. ಯಾವ ರೇಂಜ್ಗೆ ಅಂದ್ರೆ POK ಪಾಕಿಸ್ತಾನದ ಭಾಗ ಅಲ್ಲ ಅಂತ ಅಲ್ಲಿನ ಜನರೇ ಘೋಷಿಸಿದ್ದಾರೆ. ನಮಗೆ ತೊಂದರೆ ಕೊಟ್ರೆ ಭಾರತದೊಂದಿಗೆ ಕೈ ಜೋಡಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾವಲ್ಕೋಟ್ನ ಈದ್ಗಾ ಮೈದಾನದಲ್ಲಿ ಸೇರಿ ಸಾವಿರಾರು ಜನ ಪಾಕ್ ಸರ್ಕಾರಕ್ಕೆ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಬುಧವಾರಕ್ಕೆ ಈ ಬೃಹತ್ ಪ್ರತಿಭಟನೆಗೆ 23 ದಿನ ಆಗಿದೆ. ಈಗ ಆರ್ಥಿಕ ಸಂಕಷ್ಟ, ಹಣದುಬ್ಬರ ಹಾಗೂ ಸರ್ಕಾರದ ದೌರ್ಜನ್ಯ ಖಂಡಿಸಿ ಈ ಹೋರಾಟ ನಡೀತಾ ಇರೋದು. ಪ್ರತಿಭಟನೆಯ ಸುದ್ದಿ ಜಗತ್ತಿಗೆ ಗೊತ್ತಾಗಬಾರದು ಅಂತ ಜೂನ್ 5ರಿಂದಲೇ ಪಾಕ್ ಸರ್ಕಾರ ಇಂಟರ್ನೆಟ್ ಕಟ್ ಮಾಡಿದೆ. ನಾಗರಿಕ ಹಕ್ಕುಗಳ ಹೋರಾಟಗಾರ ಸರ್ದಾರ್ ಅಮನ್ ಖಾನ್ ನೇತೃತ್ವದಲ್ಲಿ ಈ ಬಂಡಾಯ ನಡೀತಾ ಇದೆ. ಇದನ್ನ ಹತ್ತಿಕ್ಕೋಕೆ ಪಾಕ್ ಸರ್ಕಾರ ಆಹಾರ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯನ್ನ 2 ವಾರಗಳಿಂದ ಬ್ಲಾಕ್ ಮಾಡಿದೆ. ಪೂರ್ತಿ POKಗೆ ದಿಗ್ಬಂಧನ ಹಾಕೊಂಡು ಕೂತಿದೆ ಪಾಕಿಸ್ತಾನದ ಮುನೀರನ ದುಷ್ಟ ಸೇನೆ. ತಣ್ಣಗಾಗಬಹುದು, ಹಸಿಯುತ್ತೆ ಹೊಟ್ಟೆ, ದಾರಿಗೆ ಬರ್ತಾರೆ ಅನ್ನೋದು ಮುನೀರನ ಲೆಕ್ಕಾಚಾರ. ಆದ್ರೆ ಇನ್ನು ಜಾಸ್ತಿ ಆಗ್ತಾ ಇದೆ, ಕೆರಳಿಸ್ತಾ ಇದೆ POK ಜನರನ್ನ. ಇನ್ನು ಈ ಹೋರಾಟದ ಕೇಂದ್ರ ಬಿಂದುವಾಗಿರೋ ಸರ್ದಾರ್ ಅಮನ್ ಖಾನ್ ಮಾತನಾಡಿದ್ದಾರೆ. ನಾವು ಪಾಕಿಸ್ತಾನಕ್ಕೆ ಸೇರಿದವರಲ್ಲ, ನಮಗಿಂತ ಪಾಕಿಸ್ತಾನಕ್ಕೆ ನಮ್ಮ ಅಗತ್ಯ ಹೆಚ್ಚಿರೋದು, ಅವರ ಅಗತ್ಯ ನಮಗಿಲ್ಲ. ಅಲ್ಲದೆ ಇದೇ ರೀತಿ ಆಹಾರ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯನ್ನ ತಡೆದ್ರೆ ನಾವು ಭಾರತಕ್ಕೆ ಮೊರೆ ಹೋಗ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ನಾವು ಭಾರತದ ಹೆಲ್ಪ್ ಕೇಳಿದ್ರೆ ಇಡೀ ರಾಜಕೀಯ ಚಿತ್ರಣ ಬದಲಾಗುತ್ತೆ, ಪಾಕ್ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ POKನವರು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಇದನ್ನಲ್ಲ, ಆಸಿಮ್ ಮುನೀರಾ, ಆತನ ವಿರುದ್ಧ ಕೂಡ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಇಂಥ ಡಿಕ್ಟೇಟರ್ ಅನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರತಿಭಟನೆ ಬರೀ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗ್ತಾನೂ ಇಲ್ಲ, ವಿದೇಶಗಳಲ್ಲಿರೋ POK ಬೆಂಬಲಿಗರು ಕೂಡ ಬೀದಿಗಿಳಿದಿದ್ದಾರೆ. ಪಾಕ್ ರಾಯಭಾರ ಕಚೇರಿಗಳ ಮುಂದೆ ಪ್ರತಿಭಟನೆ ಶುರು ಮಾಡಿದ್ದಾರೆ. ಮಾಮೂಲಿ ತರ ಇಲ್ಲ, ಈ ಸಲದ್ದು ಸಿವಿಯರ್ ಆಗ್ತಾ ಇದೆ POK ಸಿಚುವೇಶನ್. POK ಹೋರಾಟದ ಪ್ರಮುಖ ನಾಯಕ ಶೌಕತ್ ನವಾಜ್ ಮೀರ್ರನ್ನ ಪಾಕ್ ಸೇನೆ ಅರೆಸ್ಟ್ ಮಾಡಿದೆ. ಈ ನಡುವೆ ಪಾಕ್ ರೇಂಜರ್ಸ್ ಮತ್ತು ಗುಪ್ತಚರ ಇಲಾಖೆ ಕಾರ್ಯಾಚರಣೆ ನಡೆಸಿ ಅವರನ್ನ ಬಂಧಿಸಿವೆ. ಬಳಿಕ ಶೌಕತ್ ಅವರನ್ನ ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್ಸ್ ಇರೋ ರಾವಲ್ಪಿಂಡಿಗೆ ಶಿಫ್ಟ್ ಮಾಡಲಾಗಿದೆ, ಸೇನೆಯ ಕಸ್ಟಡಿಯಲ್ಲಿ ಇಡಲಾಗಿದೆ. ಇನ್ನೊಂದ್ ಕಡೆ ಸಿಂಧೂ ನದಿ ನೀರಿನ ವಿಚಾರದಲ್ಲಿ ಪಾಕ್ ನಾಯಕರ ಗೋಳಾಟ ಮುಂದುವರೆದಿದೆ. ಈಗ ಪಾಕಿಸ್ತಾನ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಿದೆ. ಈ ವೇಳೆ ಮಾತನಾಡಿರುವ ಪಾಕ್ನ ವಿದೇಶಾಂಗ ಸಚಿವ ಇಶಾಕ್ ದರ್, ಒಂದು ವೇಳೆ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದಾದ್ರೆ ಪ್ರಪಂಚದ ಯಾವ ಕಾನೂನು ಕೂಡ ಉಳಿಯಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತವೇ ಹೀಗೆ ಮಾಡಿದ್ರೆ ಬೇರೆ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನು ಒಪ್ಪಲ್ಲ ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಇತ್ತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ನಾಯಕ ಬಿಲವಲ್ ಭುಟ್ಟೋ ಜರ್ದಾರಿ ಕೂಡ ಈ ಒಪ್ಪಂದ ಏನು ಉಪಕಾರ ಅಲ್ಲ, ಅದು ನಮ್ಮ ಹಕ್ಕು ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಭಾರತ ಮತ್ತು ಪಾಕ್ ನಡುವೆ ಇರೋ ದ್ವೇಷ ನಿಲ್ಲಿಸಿ ಶಾಂತಿ ಕಾಪಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪತ್ರ ಬರೆಯಲಾಗಿದೆ. ಸೆಂಟರ್ ಫಾರ್ ಪೀಸ್ ಅಂಡ್ ಪ್ರೋಗ್ರೆಸ್ ಕಡೆಯಿಂದ ಈ ಓಪನ್ ಲೆಟರ್ ರಿಲೀಸ್ ಆಗಿದೆ. ಇದರಲ್ಲಿ ಭಾರತದ 61 ಮತ್ತು ಪಾಕಿಸ್ತಾನದ 56 ಜನ ಸೇರಿ ಒಟ್ಟು 117 ಜನ ಸೈನ್ ಮಾಡಿದ್ದಾರೆ. ಭಾರತದ ಕಡೆಯಿಂದ ನ್ಯಾಷನಲ್ ಕಾನ್ಫರೆನ್ಸ್ ನ ಲೀಡರ್ ಫಾರೂಕ್ ಅಬ್ದುಲ್ಲಾ, ಮಿರ್ವೈಜ್ ಉಮರ್ ಫಾರೂಕ್, PDP ನಾಯಕಿ ಮೆಹಬೂಬಾ ಮುಫ್ತಿ, RJD MP ಮನೋಜ್ ಝಾ ಮತ್ತು AJUP ಲೀಡರ್ ಹುಮಾಯೂನ್ ಕಬೀರ್ ಸೈನ್ ಮಾಡಿದ್ದಾರೆ. ಪಾಕಿಸ್ತಾನದ ಕಡೆಯಿಂದ ಮಾಜಿ ಫಾರಿನ್ ಮಿನಿಸ್ಟರ್ ಖುರ್ಷಿದ್ ಮೆಹಮೂದ್ ಕಸೂರಿ, ಡಿಪ್ಲೊಮ್ಯಾಟ್ ಅಶ್ರಫ್ ಜಹಾಂಗೀರ್ ಖಾಜಿ, ನ್ಯಾಷನಲ್ ಅಸೆಂಬ್ಲಿ ಮೆಂಬರ್ ಇಸ್ಫನ್ಯಾರ್ ಭಂಡಾರ ಮತ್ತು ಲೇಖಕ ಪರ್ವೇಜ್ ಹುದ್ ಬಾಯ್ ಸೈನ್ ಮಾಡಿದ್ದಾರೆ. ಈ ಲೆಟರ್ ನಲ್ಲಿ 2 ರಾಷ್ಟ್ರಗಳ ನಡುವೆ ಇರೋ ಉದ್ವಿಗ್ನ ವಾತಾವರಣದಿಂದ ಯುವ ಜನತೆಗೆ ಆಗ್ತಿರೋ ನಷ್ಟ ತಪ್ಪಿಸೋಕೆ ಮತ್ತೆ ಮಾತುಕತೆ ಶುರು ಮಾಡಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. 2 ಕಡೆಯವರು ಸೇನೆಯನ್ನ ಹಿಂದಕ್ಕೆ ಪಡ್ಕೊಂಡು ಗಡಿ ವಿವಾದಗಳನ್ನ ಬಗೆಹರಿಸಬೇಕು, ಟ್ರೇಡ್ ಮತ್ತು ಟ್ರಾವೆಲ್ಗೋಸ್ಕರ ಅಟಾರಿ ವಾಘಾ ಬಾರ್ಡರ್ ಓಪನ್ ಮಾಡಬೇಕು, ಶ್ರೀನಗರ ಮುಜಾಫರಾಬಾದ್ ಬಸ್ ಸರ್ವಿಸ್ ಮತ್ತೆ ಶುರು ಮಾಡಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಕಮರ್ಷಿಯಲ್ ಫ್ಲೈಟ್ ಗಳಿಗೆ 2 ದೇಶಗಳ ಏರ್ ಸ್ಪೇಸ್ ಓಪನ್ ಮಾಡಿದ್ರೆ ಟೈಮ್ ಮತ್ತು ದುಡ್ಡು 2 ಉಳಿಯುತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದಾರೆ. ಹಾಗೆ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಮತ್ತು
ಕಾಶ್ಮೀರ ಕಣಿವೆಯಲ್ಲಿರೋ ನೀಲಂ ವ್ಯಾಲಿಯಲ್ಲಿರೋ ಕಾಶ್ಮೀರಿ ಪಂಡಿತರ ಪವಿತ್ರ ಜಾಗ ಶಾರದಾ ಪೀಠವನ್ನ ಭಕ್ತರಿಗೆ ಓಪನ್ ಮಾಡಬೇಕು ಮತ್ತು ಧಾರ್ಮಿಕ ಜಾಗಗಳಿಗೆ ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನೋಡೋಣ ಸದ್ಯಕ್ಕೆ ಅಲ್ಲಿಗೆ ಭಕ್ತರಿಗೆ ಹೋಗಕ್ಕಾಗತ್ತಾ ಇಲ್ವಾ ಅಂತ ಹೇಳಿ. ಆದ್ರೆ ನೀವು ಕಾಶಿಗೆ, ಅಯೋಧ್ಯೆ ರಾಮ ಮಂದಿರಕ್ಕೆ, ತ್ರಿವೇಣಿ ಸಂಗಮ ಇಲ್ಲೆಲ್ಲ ಹೋಗಿ ಬರ್ಬೋದು. 7 ಸ್ಯಾಂಡ್ಸ್ನವರು ನಿಮ್ಮನ್ನ ಕನ್ನಡ ಟೂರ್ ಮ್ಯಾನೇಜರ್ ಸಮೇತ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಕ್ಸ್ಟ್ರಾ ₹1 ನಿಮಗೆ ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಕುಟುಂಬ ಸಮೇತ ಹೋಗಿ ಬರ್ಬೋದು. ಏನೋ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ರಫ್ತು ಸುಂಕದಲ್ಲಿ ಭಾರಿ ಬದಲಾವಣೆ ಮಾಡಿದೆ. ಪೆಟ್ರೋಲ್ ಮೇಲಿನ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಸರ್ಕಾರ ಏರಿಕೆ ಮಾಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಮೇಲಿನ ರಫ್ತು ಸುಂಕ ₹1.5 ₹4 ಹೆಚ್ಚಿಸಲಾಗಿದೆ. ಡೀಸೆಲ್ ಮತ್ತು ವಿಮಾನ ಇಂಧನ ಮೇಲಿನ ಸುಂಕವನ್ನ ಕಡಿತ ಮಾಡಲಾಗಿದೆ. ಆದರೆ ಈ ಮೊದಲು ಲೀಟರ್ ಡೀಸೆಲ್ಗೆ ₹14 ಸುಂಕ ಇತ್ತು. ಈಗ ಅದು ₹8.5 ರಫ್ತು ಸುಂಕ ಇಳಿಕೆಯಾಗಿದೆ. ಹಾಗೆ ವಿಮಾನ ಇಂಧನದ ಮೇಲಿನ ಸುಂಕ ₹12.5 ₹7 ಇಳಿಕೆಯಾಗಿದೆ. ಈ ಹೊಸ ಪರಿಷ್ಕೃತ ದರಗಳು ಜುಲೈ 1ರಿಂದಲೇ ಅನ್ವಯ ಆಗುವಂತೆ ಜಾರಿಗೆ ಬಂದಿವೆ. ಆದರೆ ದೇಶದ ಒಳಗಡೆ ಮಾರಾಟ ಆಗೋ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದೇ ವೇಳೆ ಮಾರಿಷಸ್ ಮತ್ತು ಮಾಲ್ಡೀವ್ಸ್ ರಾಷ್ಟ್ರಗಳಿಗೂ ಟ್ಯಾಕ್ಸ್ ಇಲ್ಲದೆ ಇಂಧನ ರಫ್ತು ಮಾಡೋಕೆ ಸರ್ಕಾರಿ ತೈಲ ಕಂಪನಿಗಳಿಗೆ ಅವಕಾಶ ಕೊಡಲಾಗಿದೆ. ಈ ಮೊದಲು ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಶ್ರೀಲಂಕಾಗೆ ಮಾತ್ರ ಈ ಅವಕಾಶ ಇತ್ತು. ಇತ್ತ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 19 ಕೆಜಿ ತೂಕದ ಕಮರ್ಷಿಯಲ್ LPG ಸಿಲಿಂಡರ್ ಬೆಲೆ ₹183 ಕಮ್ಮಿಯಾಗಿದೆ. ಇದರಿಂದ ಬೆಂಗಳೂರಲ್ಲಿ ಪ್ರತಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ₹3,021 ಆಗಿದೆ. ಈ ಮುನ್ನ ₹3,198 ಇತ್ತು. ಈ ಹೊಸ ದರ ಇವಾಗಿನಿಂದಲೇ ಜುಲೈ 1ರಿಂದಲೇ ಜಾರಿಗೂ ಬಂದಿವೆ. ಹೋಟೆಲ್, ಟೀ ಸ್ಟಾಲ್ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೆ ಗ್ರಾಹಕರಿಗೆ ಇದರಿಂದ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಇದೇ ವೇಳೆ 5 ಕೆಜಿ ತೂಕದ ಸಿಲಿಂಡರ್ ಬೆಲೆ ಕೂಡ ₹13 ಇಳಿಕೆಯಾಗಿದೆ. ಆದರೆ ನಾವು ಮನೆಯಲ್ಲಿ ಬಳಸುವ 14.2 ಕೆಜಿ ತೂಕದ ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಜಾಗತಿಕ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಬೆಲೆ ಕಮ್ಮಿಯಾದ ಕಾರಣ ಸಿಲಿಂಡರ್ ಬೆಲೆ ಇಳಿಸಲಾಗಿದೆ. ಇತ್ತ ಖಾಸಗಿ ತೈಲ ಕಂಪನಿ ನಯಾರಾ ಎನರ್ಜಿ ತೈಲ ಬೆಲೆಯನ್ನ ಕಮ್ಮಿ ಮಾಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯನ್ನ ₹5, ಡೀಸೆಲ್ ಬೆಲೆಯನ್ನ ₹3 ಡೌನ್ ಮಾಡಿದೆ. ನಯಾರಾ ಕಂಪನಿಯ 7,000 ಅಧಿಕ ಪೆಟ್ರೋಲ್ ಬಂಕ್ಗಳಲ್ಲಿ ಜಾರಿಯಾಗಿದೆ. ಇವರೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು. ತೈಲ ಬೆಲೆ ಜಾಸ್ತಿ ಆದಾಗ ಪ್ರೈವೇಟ್ ಫ್ಯೂಲ್ ಸ್ಟೇಷನ್ ಅವರು ಈಗ ಕಮ್ಮಿ ಆಗ್ತಿರಂಗೆ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಏನೋ PM ಮೋದಿ ಮತ್ತು ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಫೋನ್ ನಲ್ಲಿ ಮಾತನಾಡಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಇಬ್ರು ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮುಕ್ತ ಸಂಚಾರ ಇರಬೇಕು ಅಂತ ಮೋದಿ ಹೇಳಿದ್ದಾರೆ. ಹಾಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದವನ್ನ ಮೋದಿ ವೆಲ್ಕಮ್ ಮಾಡಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ನಡೆಯಲಿರೋ ಮುಂದಿನ ಬ್ರಿಕ್ಸ್ ಸಮಿಟ್ಗೆ ಬರುವಂತೆ ಇರಾನ್ ಅಧ್ಯಕ್ಷರಿಗೆ ಮೋದಿ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ಮೋದಿ ಅವರ ಶಾಂತಿ ಪ್ರಯತ್ನ ಮತ್ತು ಬೆಂಬಲಕ್ಕೆ ಇರಾನ್ ಅಧ್ಯಕ್ಷರು ವಿಶೇಷ ಕೃತಜ್ಞತೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ಇಸ್ರೇಲ್ PM ನೆತನ್ಯಾಹು ಇರಾನ್ ಮೇಲೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇರಾನ್ನ ಅಣುಬಾಂಬ್ ದಾಳಿಯಿಂದ ನಾವು ಪಾರಾಗಿದ್ದೇವೆ, ಅಗತ್ಯ ಬಿದ್ದರೆ 3ನೇ ಬಾರಿಯೂ ದಾಳಿ ಮಾಡ್ತೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ದಾಳಿಗೆ ಯಾರ ಸಹಾಯದ ಅಗತ್ಯನೂ ಇಲ್ಲ. ಇರಾನ್ ಅಣ್ವಸ್ತ್ರ ಮಾಡಿಕೊಳ್ಳೋದನ್ನ ತಡೆಯೋಕೆ ಒಬ್ಬಂಟಿಯಾಗಾದ್ರೂ ಕೂಡ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ದಕ್ಷಿಣ ಲೆಬನಾನ್ನಲ್ಲಿರೋ ಇಸ್ರೇಲ್ ಆಕ್ರಮಿತ ಪ್ರದೇಶಗಳಿಗೆ ನೆತನ್ಯಾಹು ಭೇಟಿ ಕೊಟ್ಟಿದ್ದಾರೆ. ಹಿಜ್ಬುಲ್ಲಾಗಳ ಬೆದರಿಕೆಯನ್ನ ಮಟ್ಟ ಹಾಕೋವರೆಗೂ ನಮ್ಮ ಸೇನೆ ಲೆಬನಾನ್ನಿಂದ ವಾಪಸ್ ಬರಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆ ಹಳ್ಳ ಹಿಡಿಯೋ ರೀತಿ ಕಾಣಿಸ್ತಾ ಇದೆ. ಎರಡೂ ದೇಶಗಳ ನಾಯಕರು ಕತರ್ಗೆ ಹೋದ್ರೂ ಕೂಡ ಮುಖಾಮುಖಿ ಮಾತುಕತೆ ಮಾಡ್ತಾ ಇಲ್ಲ. ಮಧ್ಯಸ್ಥಿಕೆ ವಹಿಸಿರೋ ಕತರ್ ನಾಯಕರೊಂದಿಗೆ ಮಾತ್ರ ಮಾತನಾಡ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ನೇರ ಮೀಟಿಂಗ್ ಫಿಕ್ಸ್ ಆಗಿಲ್ಲ ಅಂತ ಕತರ್ ವಿದೇಶಾಂಗ ವಕ್ತಾರ ಮಜಿದ್ ಅಲ್ ಅನ್ಸಾರಿ ಹೇಳಿದ್ದಾರೆ. ಇತ್ತ ಇರಾನ್ ಮತ್ತೆ ಯುದ್ಧದ ಮಾತುಗಳನ್ನಾಡಿದೆ. ಮಾತುಕತೆ ಫೇಲ್ ಆದ್ರೆ ಅಮೆರಿಕ ವಿರುದ್ಧ ಯುದ್ಧಕ್ಕೂ ರೆಡಿ ಅಂತ ಇರಾನ್ನ ಮುಖ್ಯ ಸಂಧಾನಕಾರ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಹೇಳಿದ್ದಾರೆ. ನಮ್ಮ ಅಣು ಕಾರ್ಯಕ್ರಮದ ಹಕ್ಕುಗಳ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಯುರೇನಿಯಂ ಉತ್ಪಾದನೆ ನಮ್ಮ ಹಕ್ಕು, ನಾವು ನಿಯಮಗಳ ಪ್ರಕಾರ ಕೆಲಸ ಮಾಡ್ತಾ ಇದೀವಿ ಅಂತ ಘಾಲಿಬಾಫ್ ಹೇಳಿದ್ದಾರೆ. ಅಲ್ಲದೆ ಈಗ ಆಲ್ರೆಡಿ ಮಾಡಿಕೊಂಡಿರುವ ಹಳೆಯ ಒಪ್ಪಂದದ 5 ಪ್ರಮುಖ ನಿಯಮಗಳು ಪಾಲನೆ ಆಗೋವರೆಗೂ ನಾವು ಮುಂದಿನ ಹೆಜ್ಜೆ ಇಡಲ್ಲ. ಇದರಲ್ಲಿ ಲೆಬನಾನ್ ಮೇಲಿನ ದಾಳಿ ಕೂಡ ನಿಲ್ಲಬೇಕು, ಇರಾನ್ ಮೇಲಿನ ತೈಲ ರಫ್ತು ನಿರ್ಬಂಧ ತೆಗಿಬೇಕು ಮತ್ತು ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ಗೆ ವಾಪಸ್ ಬರಬೇಕು. ಈ ಎಲ್ಲ ವಿಚಾರಗಳಿದಾವೆ ಅಂತ ಘಾಲಿಬಾಫ್ ಹೇಳಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಪರ್ ಬ್ಯಾರೆಲ್ ಈಗೇನ್ ಸೇಮ್ ಬ್ಯಾಂಡಲ್ ಇದೆ. $72-74 ಆಸುಪಾಸಲ್ಲಿ. ಸದ್ಯಕ್ಕೆ $73 ಅರೌಂಡ್ ಇತ್ತು ನಾವು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಇನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ಗೆ ಅಧ್ಯಕ್ಷರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಅಮೆರಿಕದಲ್ಲಿ ಕೋರ್ಟ್ ಆರ್ಡರ್ಸ್ ಬರ್ತಾ ಇದಾವೆ. ಕೆಲವೊಂದು ಟ್ರಂಪ್ ಪರ ಇದ್ರೆ ಕೆಲವು ವಿರುದ್ಧ. ಈಗ ವಿರುದ್ಧ ಟ್ರಂಪ್ ಅವರು ಅಲ್ಲಿ ಬರ್ತ್ ರೈಟ್ ಸಿಟಿಸನ್ಶಿಪ್ ಅನ್ನ ರದ್ದು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು. ಹುಟ್ಟಿದ ತಕ್ಷಣ ಆಟೋಮ್ಯಾಟಿಕಲಿ ಅಮೆರಿಕನ್ ಪೌರತ್ವ ಕೊಡಕ್ ಬರಲ್ಲ ಅಂತ ಹೇಳಿ ಅದನ್ನ ರಿಸ್ಟ್ರಿಕ್ಟ್ ಮಾಡಕ್ ಹೊರಟಿದ್ರು. ಎಕ್ಸಿಕ್ಯೂಟಿವ್ ಆರ್ಡರ್ ನ ಪಾಸ್ ಮಾಡಿದ್ರು. ಅದಕ್ಕೆ ಬ್ರೇಕ್ ಹಾಕಿದೆ ಈಗ ಸುಪ್ರೀಂ ಕೋರ್ಟ್. 6-3 ಜಡ್ಜ್ಗಳ ಅಂತರದಲ್ಲಿ ತೀರ್ಪನ್ನು ಕೊಡಲಾಗಿದೆ. ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿ ಪ್ರಕಾರ ಅಮೆರಿಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಅಲ್ಲಿನ ಪೌರತ್ವ ಸಿಗುತ್ತೆ ಬೈ ಬರ್ತ್.
ಪೋಷಕರ ಇಮಿಗ್ರೇಷನ್ ಸ್ಟೇಟಸ್ ಏನೇ ಇದ್ರೂ ಕೂಡ 100ಕ್ಕೂ ಹೆಚ್ಚು ವರ್ಷಗಳಿಂದ ಮಕ್ಕಳಿಗೆ ಆಟೋಮೆಟಿಕಲಿ ಸಿಗ್ತಾ ಇದೆ. ತುಂಬಾ ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಟ್ರಂಪ್ ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ. ಅಲ್ಲಿ ಹೋಗಿ ಮಕ್ಕಳನ್ನ ಹೆತ್ತು ಬಿಡೋದು, ಅವ್ರಿಗೆ ಯಾವುದೇ ಇಂಟೆನ್ಷನ್ಸ್ ಇರಲ್ಲ ಅಮೆರಿಕಕ್ಕೆ ಹೋಗೋಕೆ, ಹೆರೋಕ್ಕೋಸ್ಕರ ಅಲ್ಲಿ ಹೋಗೋದು. ಆವಾಗ ಮಕ್ಕಳು ಅಮೆರಿಕದ ಸಿಟಿಸನ್ಸ್ ಆಗಿಬಿಡ್ತಾರೆ, ಈಸಿ ಆಗುತ್ತೆ ಮುಂದಿನ ಜೀವನ. ಆಮೇಲೆ ಮಗ ಅಮೆರಿಕದ ಸಿಟಿಸನ್ ಅಂತೇಳಿ ಇವರು ಆಮೇಲೆ ಅಮೆರಿಕಾಗೆ ಹೋಗೋದು ಈಸಿ ಆಗುತ್ತೆ ಅನ್ನೋ ಪ್ಲಾನ್ ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನು ತಡಿತೀನಿ ಅಂತ ಟ್ರಂಪ್ ಹೊರಟಿದ್ರು. ಆದರೆ 1868ರಿಂದಲೂ ಜಾರಿಯಲ್ಲಿರೋ ನಿಯಮ ಕಂಟಿನ್ಯೂ ಆಗುತ್ತೆ. ಟ್ರಂಪ್ ಆದೇಶ ಕ್ಯಾನ್ಸಲ್ ಅಂತ ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕಿದೆ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರನ್ನು. ಇದಕ್ಕೆ ಕುಹಕದಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟ್ರಂಪ್. ಚೀನಾ ಅಧ್ಯಕ್ಷ ಜಿನ್ಪಿಂಗ್ರಿಗೆ ನಮ್ಮ ಕೋರ್ಟಲ್ಲಿ ಜಯವಾಗಿದೆ, ಇಲ್ಲಿ ಬಂದು ಮಕ್ಕಳು ಹುಟ್ಟಿಸಿದ್ರೆ ಅವರಿಗೆ ಅಮೆರಿಕದ ನಾಗರಿಕತ್ವ ಸಿಗುತ್ತೆ, ಕಂಗ್ರಾಚುಲೇಷನ್ ಜಿನ್ಪಿಂಗ್ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಅಂದ್ರೆ ವಿದೇಶಿಯರಿಗೆ ಲಾಭ ಆಗುತ್ತೆ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ನಾವು ಕಾಂಗ್ರೆಸ್ನಲ್ಲಿ ಸಂಸತ್ನಲ್ಲಿ ಹೊಸ ಕಾನೂನು ತಂದು ಇದನ್ನ ಈಸಿಯಾಗಿ ಮತ್ತೆ ಸರಿ ಮಾಡ್ತೀವಿ, ಇದನ್ನ ಬಿಡಲ್ಲ ಅಂತ ಹೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಟ್ರಂಪ್ ಅವರ ಆದಾಯದ ರಿಪೋರ್ಟ್ ಹೊರಬಿದ್ದಿದೆ. ಇದರಲ್ಲಿ ಅವರು ತಮ್ಮ ಫ್ಯಾಮಿಲಿ ಕ್ರಿಪ್ಟೋ ಬಿಸ್ನೆಸ್ ನಿಂದ ಬರೋಬ್ಬರಿ $1.4 ಬಿಲಿಯನ್ ಅಧಿಕ ದುಡ್ಡು ಗಳಿಸಿದ್ದಾರೆ. US ಆಫೀಸ್ ಆಫ್ ಗವರ್ಮೆಂಟ್ ಎಥಿಕ್ಸ್ಗೆ ಕೊಟ್ಟಿರೋ 1000 ಪೇಜಸ್ ರಿಪೋರ್ಟ್ ಪ್ರಕಾರ ಟ್ರಂಪ್ಗೆ ತಮ್ಮದೇ ಡಿಜಿಟಲ್ ಆಸೆಟ್ಸ್ ಇಂದ ಹೆಚ್ಚಿನ ಆದಾಯ ಬರ್ತಾ ಇದೆ. ಟ್ರಂಪ್ ಮತ್ತು ಅವರ ಮಗ ಸೇರಿ ಶುರು ಮಾಡಿದ ವರ್ಲ್ಡ್ ಲಿಬರ್ಟಿ ಫಿನಾನ್ಷಿಯಲ್ ಕಂಪನಿಯಿಂದ $500 ಮಿಲಿಯನ್ ಅಧಿಕ ಹಣ ಬಂದಿದೆ. ಹಾಗೆ ಟ್ರಂಪ್ ಮೀಮ್ ಕಾಯಿನ್ ಸೇಲ್ಸ್ನಿಂದ ಇನ್ನೊಂದು $635 ಮಿಲಿಯನ್ ದುಡ್ಡು ಹರಿದು ಬಂದಿದೆ. ಸೆಲೆಬ್ರೇಷನ್ ಕಾಯಿನ್ಸ್ ಅನ್ನೋ ಗ್ರೂಪ್ನಿಂದ ಈ ದುಡ್ಡು ಬಂದಿರೋದು ಅಂತ ರಿಪೋರ್ಟ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 9 ಪಟ್ಟು ಜಾಸ್ತಿ ದುಡ್ಡನ್ನು ಗಳಿಸಿದ್ದಾರೆ ಬರೀ ಈ ಕ್ರಿಪ್ಟೋ ಬಿಸ್ನೆಸ್ ಇಂದಲೇ ಟ್ರಂಪ್ ಆ್ಯಂಡ್ ಫ್ಯಾಮಿಲಿ. ಇವರು ಟ್ರಂಪ್ 2ನೇ ಸಲ ಪ್ರೆಸಿಡೆಂಟ್ ಆದ ತಕ್ಷಣ ಸ್ಟೇಬಲ್ ಕಾಯಿನ್ ರೂಲ್ಸ್ ತಂದು SEC ನಿಯಮಗಳನ್ನು ಸಡಿಲ ಮಾಡಿ ಅವ್ರಿಗೆ ಲಾಭ ಆಗಂಗೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಅವ್ರ ಮೇಲಿದೆ. ಇನ್ನು ಕ್ರಿಪ್ಟೋ ಬಿಟ್ಟರೆ ಹಳೆ ಬಿಸ್ನೆಸ್ ಆಗಿರೋ ಗಾಲ್ಫ್ ಕೋರ್ಸ್ ಮತ್ತು ರೆಸಾರ್ಟ್ಗಳ ಆದಾಯ 15% ಹೆಚ್ಚಾಗಿದೆ, $500 ಮಿಲಿಯನ್ ಮುಟ್ಟಿದೆ. ಇನ್ನು ಟ್ರಂಪ್ ಆಸ್ತಿ ಬಗ್ಗೆ ಆರ್ಥಿಕ ತಜ್ಞರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಎಷ್ಟೊಂದು ಬಿಸ್ನೆಸ್ಗಳಲ್ಲಿ ಕೈ ಹಾಕಿದ್ದಾರೆ, ಅವರು ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರ ಕೆಲಸ ನಿಭಾಯಿಸ್ತಾರಾ, ಬಿಸ್ನೆಸ್ ನಡೆಸ್ತಾರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. 21ನೇ ಶತಮಾನದ ಯಾವ ಅಧ್ಯಕ್ಷರು ಕೂಡ ಈ ತರ ದುಡ್ಡು ಕಾಸಲ್ಲಿ ತೊಡಗಿಸ್ಕೊಂಡಿರಲಿಲ್ಲ, ಪ್ರೆಸಿಡೆಂಟ್ ಕೆಲಸಗಳಲ್ಲೇ ಬ್ಯುಸಿ ಇದ್ರು ಅಂತ ಹೇಳಿ ಕಾಮೆಂಟ್ ಮಾಡಲಾಗ್ತಿದೆ. ಏನೋ ದಕ್ಷಿಣ ಆಫ್ರಿಕಾದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಸಾವಿರಾರು ಜನ ರಸ್ತೆಗಿಳಿದು ಹೋರಾಟ ಮಾಡಿದ್ದಾರೆ. ಕೆಲ ಕಡೆ ಪ್ರತಿಭಟನೆ ಹಿಂಸಾ ರೂಪವನ್ನು ಪಡ್ಕೊಂಡಿದೆ. 2008 ನಂತರ ನಡೆದ ಅತಿದೊಡ್ಡ ಆಂಟಿ ಇಮಿಗ್ರೇಷನ್ ಪ್ರೊಟೆಸ್ಟ್ ಇದಾಗಿದೆ. ಜೂನ್ 30 ಒಳಗಡೆ ಅಕ್ರಮ ವಲಸಿಗರು ದೇಶ ಬಿಟ್ಟು ಹೋಗಬೇಕು ಅಂತ ಕೆಲ ಸಂಘಟನೆಗಳು ಡೆಡ್ಲೈನ್ ಕೊಟ್ಟಿದ್ವು. ಆದರೆ ಇದನ್ನು ರಿಜೆಕ್ಟ್ ಮಾಡಿರೋ ಸೌತ್ ಆಫ್ರಿಕಾ ಸರ್ಕಾರ ಕಾನೂನು ಜಾರಿ ಮಾಡೋ ಅಧಿಕಾರ ನಮಗೆ ಮಾತ್ರ ಇರೋದು ಅಂತ ಹೇಳಿದೆ. ಈ ಗಲಾಟೆಯಿಂದ ಹೆದರಿರೋ ಜಿಂಬಾಬ್ವೆ, ಮಲಾವಿ ಸೇರಿ ಹಲವು ದೇಶದ ವಲಸಿಗರು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಿದ್ದಾರೆ. ಅತ್ತ ಅಮೆರಿಕ ಸರ್ಕಾರ ಅಂಥ್ರೋಪಿಕ್ನ ಫೇಬಲ್ ಮತ್ತು ಮೈಥೋಸ್ AI ಮಾಡೆಲ್ಗಳ ಮೇಲಿದ್ದ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಅಥವಾ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಈಗ ರಾಷ್ಟ್ರೀಯ ಭದ್ರತೆ ಕಾರಣ ಕೊಟ್ಟು ಸುಮಾರು 2-3 ವಾರಗಳ ಹಿಂದಷ್ಟೇ ಇದನ್ನ ಯಾರಿಗೂ ಕೊಡಂಗಿಲ್ಲ ಹೊರಗಡೆ ಅವರಿಗೆ ಅಂತ ಹೇಳಿ ರೂಲ್ಸ್ ತಂದಿದ್ರು. ಚೈನಾ, ರಷ್ಯಾ ತರದ ರಾಷ್ಟ್ರಗಳ ಇಂಟೆಲಿಜೆನ್ಸ್ನವರು ಈ ಅಡ್ವಾನ್ಸ್ಡ್ AI ಮಾಡೆಲ್ಗಳನ್ನು ಮಿಸ್ಯೂಸ್ ಮಾಡ್ಕೋಬಹುದು ಅನ್ನೋ ಹೆದರಿಕೆ ಅವರಿಗಿತ್ತು. ಆಮೇಲೆ ಕಳೆದ ವಾರ ಅಷ್ಟೇ ಕೆಲ ನಂಬಿಕಸ್ಥ ಅಮೆರಿಕನ್ ಸಂಸ್ಥೆಗಳಿಗೆ ಮಾತ್ರ ಈ ಮಿಥೋಸ್ ಅಥವಾ ಮೈಥೋಸ್ 5 ಅನ್ನ ಬಳಸೋಕೆ ಪರ್ಮಿಷನ್ ಕೊಡಲಾಗಿತ್ತು. ಈಗ ನಿರ್ಬಂಧ ಕ್ಲಿಯರ್ ಆಗಿರೋದ್ರಿಂದ ಎಲ್ರಿಗೂ ಆಕ್ಸೆಸ್ ಸಿಗುತ್ತೆ ಅಂತ ಅಂಥ್ರೋಪಿಕ್ ಹೇಳಿದೆ. ಏನೋ ಫಿಫಾ ವರ್ಲ್ಡ್ ಕಪ್ ವಿಚಾರಕ್ಕೆ ಬಂದ್ರೆ ಮೆಕ್ಸಿಕೋ ಈಕ್ವೆಡಾರ್ ಅನ್ನ 2-0 ಗೋಲುಗಳ ಅಂತರದಿಂದ ಸೋಲಿಸಿದೆ. ಈ ಮೂಲಕ ರೌಂಡ್ 16ನ ನಾಕ್ಔಟ್ಗೆ ಎಂಟ್ರಿ ಕೊಟ್ಟಿದೆ. ಇತ್ತ ಫ್ರಾನ್ಸ್ ಕೂಡ ಸ್ವೀಡನ್ ವಿರುದ್ಧ 3-0 ಗೋಲುಗಳ ಅಂತರದಿಂದ ಗೆದ್ದು ರೌಂಡ್ 16ರ ನಾಕ್ಔಟ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ನಾರ್ವೆ ಐವರಿ ಕೋಸ್ಟ್ ಅನ್ನ 2-1 ಗೋಲುಗಳ ಅಂತರದಿಂದ ಬೀಟ್ ಮಾಡಿದೆ. ಈ ಮೂಲಕ ನಾರ್ವೆ ಕೂಡ ರೌಂಡ್ 16ರ ನಾಕ್ಔಟ್ ಅನ್ನ ಪ್ರವೇಶ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಗಳಿಗೋಸ್ಕರ ಮಾಡ್ತಿರೋ ಪ್ರತ್ಯೇಕ ಸ್ಪೆಷಲ್ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ನಾವು ಮೆಂಬರ್ಸ್ಗೋಸ್ಕರ ಆಲ್ರೆಡಿ ಮಾಡಿರೋ ವೀಡಿಯೋಸನ್ನು ನೀವು ಸ್ಕ್ರೋಲ್ ಮಾಡಿ ನೋಡ್ಬೋದು, ಯಾವ ಥರದ ವೀಡಿಯೋಸನ್ನು ನಾವು ಸಪ್ರೇಟಾಗಿ ಮೆಂಬರ್ಸಿಗೆ ಕೊಡ್ತಾ ಇದ್ದೀವಿ ಅಂತ. ನಿಮಗೆ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.